ಶ್ರೀಯುತ ಮಾಜಿ ಸ್ಪೀಕರ್ ಕೃಷ್ಣರವರು ತನ್ನ ತಾಯಿ ನಂಜಮ್ಮರವರ ತವರು ಮನೆಯಾದ ನಾಯ್ಕನಹಳ್ಳಿಯಲ್ಲಿ 1940 ಜುಲೈ 1ನೇ ತಾರೀಕು ಇದೇ ಮನೆಯಲ್ಲಿ ಹುಟ್ಟುತ್ತಾರೆ. ನಂತರ ಇವರು ತಮ್ಮ ಪ್ರಾಥಮಿಕ ಕೊತ್ತಮಾರಿನಲ್ಲಿ ಪುಟ್ಟ ಗ್ರಾಮ ನೋಡಿ, ಕೃಷ್ಣ ಅವರ ಪೂರ್ವಿಕರಿದ್ದ ಮನೆ ಮೊದಲು ಹುಲ್ಲು ಹಾಸಿನ ಮನೆಯಾಗಿತ್ತು. ಇಂಥ ಒಂದು ಪುಟ್ಟ ಗ್ರಾಮ 7-8 ಮನೆಗಳು ಮಾತ್ರ ಇದ್ದದ್ದು. ಹಾಗೆ ನಾವು ಈ ಮನೆ ಒಳಗಡೆ ಹೋಗೋಣ ನೋಡಿ, ಎಷ್ಟು ಅದ್ಭುತವಾದದ್ದು. ನಂತರ ಸ್ವಲ್ಪ ವರ್ಷಗಳಲ್ಲಿ ಇದನ್ನು ಮಣ್ಣಿನ ಗೋಡೆ ಮಾಡಿದ್ದಾರೆ, ಸ್ವಲ್ಪ ಸುಧಾರಿಸಿದ್ದಾರೆ. ಈ ಮನೆ ಅಂಗಳಗಳಲ್ಲೇ ಇವರ 5-6 ವರ್ಷದ ಬಾಲ್ಯಗಳನ್ನು ಕಳೆದಿದ್ದು. ತುಂಬ ಚಿಕ್ಕದು ನೋಡಿ. ಇಲ್ಲಿ ಇದುವ ವೀರಗಲ್ಲುಗಳ ಪ್ರಕಾರ ಈ ಗ್ರಾಮ ಒಂದು 350 ವರ್ಷದ ಗ್ರಾಮವಾಗಿರಬೇಕು, ಕೊತ್ತಮಾರಿನಹಳ್ಳಿ ಅಂತ ಬಹುಶಃ ನನಗನ್ನಿಸೋದು. ಇದೇ ಅಂಗಳದಲ್ಲಿ ನೋಡಿ ಅವರು ತಮ್ಮ ಕೂಲಿ ಮಠವನ್ನು ಪ್ರಾರಂಭಿಸಿದ್ದು ಕೂಡ. ಬಾಲ್ಯ ಆಂಜನೇಯನ ದೇವಸ್ಥಾನ, ಹಾಗೆ ಅದರ ಮುಂದೆ ಇರೋದು ಮಾರಮ್ಮನ ದೇವಸ್ಥಾನ, ಮಾಸ್ತಿಯಮ್ಮನ ದೇವಸ್ಥಾನ. ಈ ಅಂಗಳದಲ್ಲೇ ಇವರ ತಂದೆಯವರು ಇಲ್ಲಿಗೆ ಆ ಪೂಜೆ ಮಾಡಲಿಕ್ಕೆ ಬಂದಿರತಕ್ಕಂತಹ ಶ್ರೀ ನರಸಿಂಹಯ್ಯನವರು, ಇವರು ಬೊಪ್ಪನಹಳ್ಳಿಯವರು. ಇಲ್ಲಿ ಅವರು ವಿದ್ಯಾಭ್ಯಾಸವನ್ನು 1 ಮತ್ತು 2ನೇ ತರಗತಿ ಕೂಲಿ ಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಇತ್ತೀಚೆಗೆ ಮನೆಗಳಾಗಿದ್ದಾವೆ ನೋಡಿ. ಅವರ ಚಿಕ್ಕ ತಾತ ಕಟ್ಟಿಸಿದ RCC ಮನೆ ಇದು. ಆಗಿನ ಕಾಲದಲ್ಲಿ ಲೋಯರ್ ಸೆಕೆಂಡ್ರಿ ಮಾಡ್ಕೊಂಡಿದ್ದಂತಹವರು, ಅಂದರೆ ಇವರ ತಂದೆಯ ಚಿಕ್ಕಪ್ಪ ಕಟ್ಟಿಸಿರ್ತಕ್ಕಂತಹ ಮನೆ ಎಡಭಾಗದಲ್ಲಿದೆ. ಈ ಒಂದು ಆಂಜನೇಯನ ದೇವಸ್ಥಾನನೇ ಇವರ 1 ಮತ್ತು 2ನೇ ತರಗತಿ ಬಾಲ್ಯದ ಆತ್ಮೀಯರೇ. ಹಾಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ವಿಚಾರ, ಶ್ರೀಯುತ ಮಾಜಿ ಸ್ಪೀಕರ್ ಅವರು ನಮ್ಮ ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಿನ ಸಂತೆಬಾಚಲಿ ಹೋಬಳಿಯ ಬಹು ಪುಟ್ಟ ಗ್ರಾಮ ಕೊತ್ತಮಾರಿನಹಳ್ಳಿಯಲ್ಲಿ ಹುಡ್ತಾರೆ. ಮೂಲ ಹಳೆಯ ಊರು ಇಲ್ಲಿಂದ ಪಕ್ಕ ಒಂದು 100-200 ಮೀಟರ್ ದೂರದಲ್ಲಿದೆ. ಅಲ್ಲಿ ಅವರ ಬಾಲ್ಯ ಶಿಕ್ಷಣವೂ ಕೂಡ, ಅಂದರೆ ಗುರುಕುಲ 2 ವರ್ಷಗಳ ಕಾಲ ಒಂದು ಇದರಲ್ಲಿ ದೇವಸ್ಥಾನದ ಸಮೀಪದಲ್ಲಿ ನಡೀತಕ್ಕಂಥದ್ದು. ನಂತರ ಸ್ವತಂತ್ರ ಬಂದ ವರ್ಷದಲ್ಲಿ, ಅಂದರೆ 1947ನೇ ಇಸ್ವಿಲಿ ಅವ್ರ ತಂದೆಯವರಾದ ಹನುಮೇಗೌಡರು ಇಲ್ಲಿ ಮನೆಯನ್ನು ಕಟ್ಟಿಸ್ತಾರೆ. ಇದು ಗುಡಿಸ್ಲು ಮತ್ತು ಹುಲ್ಲು ಹಾಸಿನ ಮನೆಯಾಗಿರುತ್ತೆ. ನಂತರ ನಾಡ ಹಂಚನ್ನು ಹಾಕ್ಕೊಂಡಂಥದ್ದು. ಅವರು 3 ಜನ ಹನುಮೇಗೌಡರಿಗೆ ಧರ್ಮಪತ್ನಿಯರು, ಒಬ್ರು ತೀರೋದ್ಮೇಲೆ ಒಬ್ರು ಕೊನೆಯವ್ರಿಗೆ 4 ಜನ ಮಕ್ಕಳು. ಅದರಲ್ಲಿ ರಂಗಪ್ಪ ಅನ್ನೋರು ಮೊದಲನೇವರಾಗಿರ್ತಾರೆ, 2ನೇವರು ಕೃಷ್ಣ ಅವರು, 3ನೇವರು ಹೆಸರೇನ ವೆಂಕಟರಾಮು, ಅವರು ಭದ್ರಾವತಿಯಲ್ಲಿ ಇರ್ತಾರೆ. 4ನೇವರು ಸ್ಪೀಕರ್ ಕೃಷ್ಣ ಅವರ ತಮ್ಮ ಇದೇ ಊರಲ್ಲಿದ್ದಾರೆ, ತಿಮ್ಮಪ್ಪ ಅಂತ ಅಂದ್ಬಿಟ್ಟು. ಇಂತಹ ಒಂದು ಬಡ ರೈತರ ಕುಟುಂಬದಲ್ಲಿ ಹುಟ್ಟಿದಂತಹ ಅವರು ನಮ್ಮ ಮಾಜಿ ಸ್ಪೀಕರ್ ಕೃಷ್ಣ ಅವರು ದಿವಂಗತರಾಗಿದ್ದಾರೆ. ಅವರ ಒಂದು ಸವಿ ನೆನಪಿಗೋಸ್ಕರ ನಾಳೆ ಕಾರ್ಯಕ್ರಮವೂ ಕೂಡ ನಡೀತಾ ಇದೆ ನೋಡಿ. ಇಂತಹ ಒಂದು ಮನೆಯಲ್ಲಿ ಅವರು ಹುಟ್ಟಿದ್ದಾರೆ. ಅವರ ಮನೆಯ ಒಂದಷ್ಟು ಚಿತ್ರಣವನ್ನ, ಅವರ ತಂದೆಯ ಚಿತ್ರಣ ನೋಡಿ. ಅವರ ಅಣ್ಣನ ಮಗ ಶ್ರೀನಿವಾಸ್ ಅಂತ. ಇವರು ನಮ್ಮ ಮಾಜಿ ಸ್ಪೀಕರ್ ಕೃಷ್ಣ ಇದ್ದಾರಲ್ಲ, ಅವರ ಅತ್ತಿಗೆ ಆಗ್ಬೇಕು. ಅವರ ಅತ್ತಿಗೆಯವರು ಸಣ್ಣಮ್ಮ ಅಂತ ಅಂದ್ಬಿಟ್ಟು. ಹಾಗೆ ನೋಡೋದು ಬನ್ನಿ ನೋಡಿ, ಅವರು ಬೆಳೆದಿರುವಂತಹ ಮನೆಯ ಅಂಗಳಗಳು ನೋಡಿ. ದನ ಎಮ್ಮೆ ಕಟ್ಟೋದಕ್ಕೆ ಇದು ಅವರ ಬಾಲ್ಯದಲ್ಲಿ ಇಲ್ಲೆಲ್ಲ ದನ ಎಮ್ಮೆ ಕಟ್ಟಿ ಹಾಡು ಕುರಿಯನ್ನ ಶ್ರೀಯುತ ಕೃಷ್ಣ ಅವರು, ಅವರ ಸಹೋದರರೆಲ್ಲ ಮಾಡಿರುವಂತವ್ರು. ಇಂತಹ ಬಡ ಕುಟುಂಬದಲ್ಲಿ ಹುಟ್ಟಿದಂತಹವರು ನಮ್ಮ ಶ್ರೀಯುತ ಕೃಷ್ಣ ಅವರು. ಹಾಗೆ ಈ ಮುಂಭಾಗದಲ್ಲೂ 2 ಕಡೆ, ಒಂದು ಕಡೆ ಪೂರ್ವ ಮತ್ತೆ ಪಶ್ಚಿಮಾಭಿಮುಖವಾಗಿ 2 ಕಡೆ ಬಾಗಿಲಿದೆ. ಯಾಕೆಂದ್ರೆ ದನ ಎಮ್ಮೆಗಳನ್ನ ಕರ್ಕೊಂಡ್ಬರೋದು ಒಂದು ಕಡೆ ಆದ್ರೆ, ಎಲ್ಲ ತಿರುಗಾಡೋದಕ್ಕೂ ಒಂದು ಕಡೆ ನೋಡಿ. ಬಹಳ ಸುಮಾರು 70-75 ವರ್ಷದ ಬಾಗಿಲಿದು, ಎಷ್ಟು ಅದ್ಭುತವಾಗಿದೆ. ಇದೇ ಮನೆಯಲ್ಲಿ ಅವರ ಜೀವನವನ್ನ ಪ್ರಾರಂಭಿಸಿರೋದು. ನಮ್ಮ ಕೃಷ್ಣ ಅವರು ನಿಜವಾಗ್ಲೂ ಸರಳರು, ಗಾಂಧಿ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥವ್ರು. ಅವರಣ್ಣ ರಂಗಪ್ಪ ಅಂತ. ಇತ್ತೀಚೆಗೆ ಅವರು 2006ನೇ ಇಸ್ವಿನಲ್ಲಿ ಏನೋ ತೀರ್ಕೊಳ್ತಾರೆ. ಹಾಗೆ ಅವರ ತಂದೆ ಹನುಮೇಗೌಡರು ಇವರೇನೆ. ಇವರ ಮುದ್ದಿನ ಮಗ. ಅವತ್ತಿನ ಕಾಲದಲ್ಲಿ ಇವ್ರನ್ನ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂತ ಬೆಂಗಳೂರಿನಲ್ಲಿ ಇವ್ರಿಗೆ ಸೈನ್ಸ್ ಅನ್ನ ಕೊಡಿಸ್ಕೊಡ್ತಾರೆ PUCಯಲ್ಲಿ. ಇನ್ನು ಇವರ ಶಿಕ್ಷಣದ ಬಗ್ಗೆ ತಿಳ್ಕೊಂಡ ಬನ್ನಿ, ಎಲ್ಲೆಲ್ಲಿ ಇವರು ವಿದ್ಯಾಭ್ಯಾಸ ಮಾಡಿದ್ರು ಅಂತ. ಹಾಗೆ ನಮ್ಮ ಕೃಷ್ಣ ಅವರ ಧರ್ಮಪತ್ನಿಯವರು ಇಂದ್ರಮ್ಮ ಅವರ ತಂದೆ ಮತ್ತೆ ತಾಯಿಯವರು ಇದೇ ಮನೆ ಮಗಳು. ಅವ್ರು ಕೂಡ ಅಂದ್ರೆ ತಮ್ಮ ದೊಡ್ಡಮ್ಮನ ಮಗಳನ್ನ ದೊಡ್ಡಕ್ಯಾತ್ನಳ್ಳಿಗೆ ಕೊಟ್ಟಿರ್ತಾರೆ. ಅವರ ತಾಯಿನೇ ಇವರು, ಅಂದ್ರೆ ಇಂದ್ರಕ್ಕ ಇದೆಯಲ್ಲ, ಅವರ ತಾಯಿ ಆಗಿರ್ತಾರೆ ಇವರು. ಕೃಷ್ಣ ಅವರು ಹಳ್ಳಿಗೆ ಬಂದಾಗ ನಾನು ಸೌದೆ ಒಲೆಯಲ್ಲಿ ಸ್ನಾನ ಮಾಡಬೇಕು ಅಂತ, ಇತ್ತೀಚೆಗೂ ಕೂಡ ಅವರು ತೀರೋಗೋ 4-5 ವರ್ಷಗಳಲ್ಲೂ ಕೂಡ ಇದೇ ಮನೆಯಲ್ಲಿ ನಾನು ಸೌದೆ ಒಲೆಯಲ್ಲಿ ಸ್ನಾನ ಮಾಡಬೇಕು ಅಂತ
ಮಾಡ್ತಿದ್ರಂತೆ. ನಿಜವಾಗ್ಲೂ ಅವರ ಸರಳ ಬದುಕು, ಅವರ ಸರಳತೆ ನಿಜವಾಗ್ಲೂ ಅವಿಸ್ಮರಣೀಯವಾಗಿರ್ತಕ್ಕಂಥದ್ದು. ಇವತ್ತಿಗೂ ಕೂಡ ಅವರ ಅಣ್ಣಂದಿರ ಮಕ್ಕಳುಗಳು, ತಮ್ಮಂದಿರು ಸರಳ ರೈತ ಬಡ ಕುಟುಂಬದಲ್ಲೇ ಜೀವನವನ್ನ ಸಾಗಿಸ್ತಕ್ಕಂತಹ ಚಿತ್ರಣವನ್ನು ಕೂಡ ನಾವು ಕಾಣ್ಬೋದು ಆತ್ಮೀಯರೇ.